ನಮಸ್ಕಾರ ವೀಕ್ಷಕರೇ, ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ. ನಾನು ನಿಮ್ ಗೆಳೆಯ ಹೇಮಂತ್. ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್. ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಲೈಂಗಿಕ ಹಗರಣದ ಹೊರಬಂದಿರತಕ್ಕಂಥ ಈ ಸಂದರ್ಭದಲ್ಲಿಯೇ ಜೆಡಿಎಸ್ನ ಹಾಸನದ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರೇ ಈ ಒಂದು ಬಹುದೊಡ್ಡ ಲೈಂಗಿಕ ಹಗರಣಕ್ಕೆ ಕಾರಣ ಅಂತಕ್ಕಂಥ ವಿಷಯ ಬಯಲಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಜೆಡಿಎಸ್ ನ ಪ್ರಮುಖ ನಾಯಕರು ಇದೀಗ ಈ ಒಂದು ಲೈಂಗಿಕ ಹಗರಣದಿಂದ ಬಹುದೊಡ್ಡ ತೀವ್ರ ಒಂದು ಮುಖಭಂಗವನ್ನ ಅನುಭವಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಲೈಂಗಿಕ ಹಗರಣ ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡದಾದ ಒಂದು ಲೈಂಗಿಕ ಹಗರಣ ಅಂತಕ್ಕಂಥ ಸುದ್ದಿ ಹೊರ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಜೆಡಿಎಸ್ ನ ಪ್ರಮುಖ ನಾಯಕರಿಗೆ ಇದೀಗ ಈ ಒಂದು ಹಗರಣ ಬಯಲಾಗಿರೋದ್ರಿಂದ ಬಹುದೊಡ್ಡ ಒಂದು ಮುಜುಗರ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಹಗರಣದ ಬಯಲಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿಯೇ ಜೆಡಿಎಸ್ ನಲ್ಲಿ ರಾಜಕೀಯವಾಗಿ ಮಹತ್ವದ ಒಂದು ಬದಲಾವಣೆ ನಡೀತಾ ಇದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಈ ಒಂದು ಬೆಳವಣಿಗೆ ಜೆಡಿಎಸ್ ನ ಅಸ್ತಿತ್ವಕ್ಕೆ ಧಕ್ಕೆ ತರುತ್ತೆ ಅಂತಕ್ಕಂಥ ಚರ್ಚೆಗಳು ಕೂಡ ಆರಂಭಗೊಂಡಿದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಈ ಹಗರಣದ ನಂತರ ಜೆಡಿಎಸ್ ನಲ್ಲಿ ಆಗ್ತಿರ್ತಕ್ಕಂಥ ಆ ಬೆಳವಣಿಗೆ ಆದ್ರೆ ಏನು, ನಿಜಕ್ಕೂ ಜೆಡಿಎಸ್ ಇಬ್ಬಾಗವಾಗುತ್ತಾ, ಆ ಮೂಲಕ ಜೆಡಿಎಸ್ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಾ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಮೊದಲೇ ಖುದ್ದು ಹೋಗಿದ್ದಂತಹ ಜೆಡಿಎಸ್ ನ ಕೆಲ ಶಾಸಕರಿಗೆ ಇದೀಗ ಪ್ರಜ್ವಲ್ ರೇವಣ್ಣ ಅವರ ಬಹುದೊಡ್ಡ ಲೈಂಗಿಕ ಹಗರಣ ಹೊರ ಬಂದಿರತಕ್ಕಂಥದ್ದು ತೀವ್ರ ಒಂದು ಮುಜುಗರವನ್ನ ಉಂಟು ಮಾಡಿದೆ ಅಂದ್ರೆ ತಪ್ಪಾಗೋದಿಲ್ಲ. ಈಗಾಗಲೇ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದಂತಹ ಜೆಡಿಎಸ್ ನ ವಿರುದ್ಧವೇ ಜೆಡಿಎಸ್ ನ ಕೆಲ ನಾಯಕರು ಅಪಸ್ವರವನ್ನ ಎತ್ತಿದ್ದನ್ನ ನಾವು ನೋಡಿದೀವಿ. ಅದರಲ್ಲೂ ಕೂಡ ಸಮೃದ್ಧಿ ಮಂಜುನಾಥ್ ಅವರು ಇರ್ಬೋದು, ಶರಣಗೌಡ ಕುಂದಕೂರು ಅವರು ಇರ್ಬೋದು, ಹಾಗೆ ಕರೆಮ್ಮೆ ನಾಯಕರವರು ಇರ್ಬೋದು, ಹೀಗೆ ಜೆಡಿಎಸ್ ನ ಪ್ರಮುಖ ಶಾಸಕರೇ ಬಿಜೆಪಿಯೊಂದಿಗೆ ಮೈತ್ರಿಯನ್ನ ತೀವ್ರವಾಗಿ ವಿರೋಧಿಸಿದ್ರು. ಆದ್ರೆ ಕೊನೆಗೂ ಕೂಡ ತಮ್ಮ ಪಕ್ಷದ ನಾಯಕರ ಒಂದು ಮಾತಿಗೆ ಕಟ್ಟು ಬಿದ್ದಂತ ಈ ಎಲ್ಲಾ ಶಾಸಕರು ಕೂಡ ಮೈತ್ರಿಯ ಅಭ್ಯರ್ಥಿಗಳ ಪರವಾಗಿ ಕೆಲಸವನ್ನ ಚುನಾವಣೆಯಲ್ಲಿ ಮಾಡ್ತಿರ್ತಕ್ಕಂಥದ್ದನ್ನ ನಾವೆಲ್ಲ ನೋಡಿದೀವಿ. ಎಲ್ಲವೂ ಬಿಜೆಪಿ ಜೆಡಿಎಸ್ ನಲ್ಲಿ ಸರಿ ಹೋಯ್ತು ಅಂತಕ್ಕಂಥ ಒಂದು ಭಾವನೆ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಹಾಸನದ ಎಂಪಿ ಪ್ರಜ್ವಲ್ ರೇವಣ್ಣ ಅವರ ಒಂದು ಬಹುದೊಡ್ಡ ಲೈಂಗಿಕ ಹಗರಣದ ಏನು ಪೆನ್ಡ್ರೈವ್ ಹೊರಗೆ ಬಂದಿದೆ. ಈ ಪೆನ್ಡ್ರೈವ್ ಹೊರಗೆ ಬಂದ ನಂತರ ಜೆಡಿಎಸ್ ನ ಪ್ರಮುಖ ನಾಯಕರಿಗೆ ತೀವ್ರ ಮುಖಭಂಗವಾಗಿದೆ, ಮುಜುಗರವಾಗಿದೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದಾವೆ. ಇದೀಗ ಜೆಡಿಎಸ್ ನ ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ಲೈಂಗಿಕ ಹಗರಣದಿಂದ ತೀವ್ರ ಬೇಸತ್ತಿರ್ತಕ್ಕಂಥ ಜೆಡಿಎಸ್ ನ ಪ್ರಮುಖ ಪ್ರಭಾವಿ ಶಾಸಕರು ಇದೀಗ ಜೆಡಿಎಸ್ ಅನ್ನ ತೊರೆಯತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಜೆಡಿಎಸ್ ಈ ಒಂದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಂಥದ್ದು ಕೇವಲ 19 ಶಾಸಕರನ್ನು ಮಾತ್ರ. ಈ 19 ಶಾಸಕರಲ್ಲಿ ಸುಮಾರು 13ರಿಂದ 14 ಶಾಸಕರು ಇದೀಗ ಜೆಡಿಎಸ್ ಅನ್ನ ತೊರೆದು ಹೊರಬರ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲೂ ಕೂಡ ಮೈಸೂರು ಭಾಗದ ಪ್ರಮುಖ ಜೆಡಿಎಸ್ ನ ನಾಯಕರಾಗಿರ್ತಕ್ಕಂಥ ಡಿ ದೇವೇಗೌಡ ಅವರ ನೇತೃತ್ವದಲ್ಲಿ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನ ಈ 13ರಿಂದ 14 ಶಾಸಕರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಈ 14 ಶಾಸಕರು ಕೂಡ ಜಿ ಟಿ ದೇವೇಗೌಡ ಅವರನ್ನ ತಮ್ಮ ನಾಯಕ ಅಂತ ಒಪ್ಕೊಂಡು ಜಿ ಟಿ ದೇವೇಗೌಡರು ತೆಗೆದುಕೊಳ್ತಕ್ಕಂಥ ರಾಜಕೀಯ ನಿರ್ಧಾರಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತಕ್ಕಂಥ ಮಾತನ್ನ ಜಿ ಟಿ ದೇವೇಗೌಡರಿಗೆ ಹೇಳಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಬರ್ತಾ ಇದಾವೆ. ಈಗಾಗಲೇ ಜೆಡಿಎಸ್ ನಿಂದ ಉಚ್ಚಾಟನೆಯಾಗಿದ್ದಂತಹ ಜೆಡಿಎಸ್ ನ ಮಾಜಿ ರಾಜ್ಯಾಧ್ಯಕ್ಷ CM ಇಬ್ರಾಹಿಂ ಅವರನ್ನು ಒಳಗೊಂಡಂತೆ ಜಿ ಟಿ ದೇವೇಗೌಡರು ಹಾಗೂ ಇನ್ನಿತರ ನೊಂದಿರ್ತಕ್ಕಂಥ ಜೆಡಿಎಸ್ ನ ಪ್ರಮುಖ ಶಾಸಕರು ಹಾಗೂ ನಾಯಕರು ಸೇರಿ ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಮತ್ತೊಂದು ತೃತೀಯ ರಂಗದ ಪಕ್ಷವನ್ನ ದೇವೇಗೌಡರ ಕುಟುಂಬವನ್ನ ಹೊರಗಿಟ್ಟು ರಚನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ. ಈಗಾಗಲೇ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಈ ಪಕ್ಷದಲ್ಲಿ ಆಗಿರ್ತಕ್ಕಂಥ ಈ ಮುಜುಗರದಿಂದ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮತದಾರರಿಗೆ ಮುಖವನ್ನು ತೋರಿಸ್ತಕ್ಕಂಥದ್ದು ತುಂಬಾ ಕಷ್ಟವಾಗ್ತಿದೆ ಅಂತಕ್ಕಂಥ ಒಂದು ಅಳನ್ನು ತೋಡ್ಕೊಂಡಿರ್ತಕ್ಕಂಥ ಜೆಡಿಎಸ್ ನ ಶಾಸಕರು ಈಗಾಗಲೇ ತಮ್ಮ ನಾಯಕನನ್ನಾಗಿ ಜಿ ಟಿ ದೇವೇಗೌಡರವರನ್ನ
ಬಹುತೇಕ ನೇಮಕ ಮಾಡ್ಕೊಂಡಿದ್ದಾರೆ. ಆ ಮೂಲಕ ಜಿಟಿ ದೇವೇಗೌಡ ಅವರು ತೆಗೆದುಕೊಳ್ತಕ್ಕಂತ ನಿರ್ಧಾರಕ್ಕೆ ನಾವು ಬದ್ಧವಾಗಿರ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ನಾವು ಎಂಥದೇ ಪರಿಸ್ಥಿತಿಯಲ್ಲಿ ದೇವೇಗೌಡ ಕುಟುಂಬದ JDS ನಲ್ಲಿ ಮುಂದುವರಿಯೋದಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂತ ಒಂದು ಮಾತನ್ನ ಜಿಟಿ ದೇವೇಗೌಡರಿಗೆ ಹೇಳಿದ್ದಾರೆ ಅಂತಕ್ಕಂತ ಒಂದು ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಜಿಟಿ ದೇವೇಗೌಡ ಕೂಡ ನಿನ್ನೆ ಮೊನ್ನೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದನ್ನ ನಾವೆಲ್ಲ ನೋಡಿದೀವಿ. ನಮ್ಮ ಪಕ್ಷದ ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರು ಕೂಡ ಅದನ್ನ ನಾವು ಯಾವುದೇ ಕಾರಣಕ್ಕೂ ಸಮರ್ಥಿಸ್ಕೊಳ್ಳಲ್ಲ. ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಮಾತನ್ನ ಜಿಟಿ ದೇವೇಗೌಡರು ಹೇಳಿದ್ದನ್ನ ನಾವು ನೋಡಿದೀವಿ. ಇದೀಗ ಮುಳುಬಾಗಿಲಿನ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಇರ್ಬೋದು, ಗುರುಮಿಟ್ಕಲ್ನ ಶಾಸಕ ಶರಣಗೌಡ ಕುಂದಕೂರ್ ಅವರು ಇರ್ಬೋದು, ಹಾಗೆ ದೇವದುರ್ಗದ ಶಾಸಕಿ ಶ್ರೀಮತಿ ಕರೆಮ್ಮ ನಾಯ್ಕ ಅವರು ಇರ್ಬೋದು, ಇನ್ನಿತರ ಸುಮಾರು 14 JDS ನ ಶಾಸಕರು ಇದೀಗ JDS ನನ್ನ ತೊರೆದು ಹೊರ ಬರತಕ್ಕಂಥ ತೀರ್ಮಾನವನ್ನ ಕೈಗೊಂಡಿದ್ದು, ಅದರ ನೇತೃತ್ವವನ್ನ ಬಹುತೇಕ CM ಇಬ್ರಾಹಿಂ ಹಾಗೂ ಜಿಟಿ ದೇವೇಗೌಡ ಅವರು ವಹಿಸ್ತಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಿದಾವೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಇಂತಹ ಪರಿಸ್ಥಿತಿಯಲ್ಲಿ JDS ನಲ್ಲಿ ನಾವು ಮುಂದುವರೆದಿದ್ದೇ ಆದ್ರೆ ನಮ್ಮ ರಾಜಕೀಯ ಭವಿಷ್ಯ ಈ ಯಾವ ಕಾರಣಕ್ಕೂ ಮಂಕಾಗುತ್ತೆ ಅಂತಕ್ಕಂಥ ಸತ್ಯವನ್ನ ಅರಿತಿರ್ತಕ್ಕಂಥ ಈ ಪ್ರಮುಖ 14 ಶಾಸಕರು JDS ಅನ್ನ ತೊರೆದು ಹೊಸ ಒಂದು ಪಕ್ಷದ ಸ್ಥಾಪನೆಗೆ ಚಿಂತನೆಯಲ್ಲಿ ತೊಡಗಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಈ 14 ಶಾಸಕರು ಕೂಡ JDS ಬಿಜೆಪಿ ಹಾಗೂ ಕಾಂಗ್ರೆಸ್ ಅನ್ನ ಸಮಾನವಾಗಿ ವಿರೋಧಿಸಿಕೊಂತ ಬಂದಿರತಕ್ಕಂಥ ಶಾಸಕರು. ಆ ಕಾರಣಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ನಿಂದ ಸಮಾನ ಅಂತರವನ್ನ ಕಾಯ್ದುಕೊಂಡು ಹೊಸ ಪಕ್ಷವನ್ನ ಸ್ಥಾಪನೆ ಮಾಡೋಣ, ಆ ಪಕ್ಷಕ್ಕೆ ನೀವೇ ರಾಜ್ಯಾಧ್ಯಕ್ಷರಾಗಿ ಅಂತಕ್ಕಂಥ ಮಾತನ್ನ ಜಿಟಿ ದೇವೇಗೌಡ ಅವರಿಗೆ ಹೇಳಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದಾವೆ. ಸ್ನೇಹಿತರೆ, ಈ ಎಲ್ಲಾ ಬೆಳವಣಿಗೆ ಸುಮಾರು ಈ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯದಲ್ಲಿ ಜರುಗುತ್ತೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ. ಒಂದು ವೇಳೆ ಈ JDS ನ 14 ಶಾಸಕರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ಬದ್ಧವಾಗಿ ಇದ್ದದ್ದೇ ಆದ್ರೆ JDS 2 ಭಾಗವಾಗೋದ್ರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ಆ ಮೂಲಕ JDS ಏನು ದೇವೇಗೌಡರ ಕುಟುಂಬದ ಹಿಡಿತದಲ್ಲಿತ್ತು, ಆ ಕುಟುಂಬದ ಹಿಡಿತದಿಂದ ಹೊರಗೆ ತಂದು ಪರ್ಯಾಯವಾದ ಒಂದು ಪಕ್ಷವನ್ನ ಸ್ಥಾಪನೆ ಮಾಡಿ ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಸಮಾನವಾದ ಅಂತರವನ್ನ ಕಾಯ್ದುಕೊಳ್ಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಈ ಎಲ್ಲಾ ಶಾಸಕರು ಹಾಗೂ ಪ್ರಮುಖ JDS ನ ನಾಯಕರು ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದಾವೆ. ಈ ಒಂದು ಮಹತ್ವದ ಹೊಸ ಪಕ್ಷ ಸ್ಥಾಪನೆಯ ಜವಾಬ್ದಾರಿ ಈಗಾಗಲೇ ಜಿಟಿ ದೇವೇಗೌಡರ ಹೆಗಲಿಗೆ ಬಿದ್ದಿದೆ. ಈಗೇನು 2-3 ದಿನದಿಂದ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಹೊರಗೆ ಬಂದ ನಂತರ ತೀವ್ರ ಆಕ್ಟಿವ್ ಆಗಿರ್ತಕ್ಕಂಥ ಮಾಜಿ JDS ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ CM ಇಬ್ರಾಹಿಂ ಅವರು ಕೂಡ ಈ ಒಂದು ಹೊಸ ಪಕ್ಷಕ್ಕೆ ತಮ್ಮ ಬೆಂಬಲವನ್ನ ಕೊಡ್ತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಆರಂಭಗೊಂಡಿವೆ. ಸ್ನೇಹಿತರೆ, ಒಂದು ವೇಳೆ ಜಿಟಿ ದೇವೇಗೌಡ ಅವರ ನೇತೃತ್ವದಲ್ಲಿ ಹೊಸ ಪಕ್ಷ ಕರ್ನಾಟಕದಲ್ಲಿ ಸ್ಥಾಪನೆಯಾಗಿದ್ದೇ ಆದ್ರೆ ಆ ಪಕ್ಷ ಖಂಡಿತವಾಗ್ಲೂ ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಪರ್ಯಾಯವಾದ ಒಂದು ಶಕ್ತಿಯಾಗಿ ಹೊರಹೊಮ್ಮೋದ್ರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ಈ JDS ನ ತೊರೆಯೋದಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥ 14 ಶಾಸಕರ ವಾದ ಒಂದೇ, ನಾವು ಯಾವುದೇ ಕಾರಣಕ್ಕೂ ಕೂಡ JDS ನ ಹೆಸರು ಹೇಳ್ಕೊಂಡು ಗೆದ್ದಂತವರಲ್ಲ, ನಮ್ಮ ಸ್ವ ಸಾಮರ್ಥ್ಯದಿಂದ ಗೆದ್ದಿರ್ತಕ್ಕಂಥವ್ರು. ಆ ಕಾರಣಕ್ಕೆ ನಾವು JDS ನ ತೊರೆದು ಮತ್ತೆ ಚುನಾವಣೆ ಎದುರಿಸಿದ್ರು ಕೂಡ ನಾವು ಗೆಲ್ತಕ್ಕಂಥ ಸಾಮರ್ಥ್ಯ ನಮಗಿದೆ ಅಂತಕ್ಕಂಥ ವಾದವನ್ನ ಈ 14 ಶಾಸಕರು ಮಾಡ್ತಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇದಾವೆ. ಒಂದು ವೇಳೆ JDS ನ ಈ 14 ಶಾಸಕರು ಕೂಡ ರಾಜೀನಾಮೆಯನ್ನ JDS ಗೆ ಕೊಟ್ಟು JDS ನ ಇಬ್ಬಾಗ ಮಾಡಿ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡಿದ್ದೆ ಆದ್ರೆ ಕರ್ನಾಟಕದಲ್ಲಿ ಮತ್ತೊಮ್ಮೆ JDS ಇತಿಹಾಸದ ಪುಟಗಳನ್ನ ಸೇರೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಸ್ನೇಹಿತರೆ, ಈ ಒಂದು ಬೆಳವಣಿಗೆ ಚುನಾವಣೆಯ ಫಲಿತಾಂಶದ ನಂತರ ನಡೆಯುತ್ತೆ ಅಂತಕ್ಕಂಥ ಮಾಹಿತಿಗಳಿದಾವೆ. ಬಹುತೇಕ ಈ 14 ಶಾಸಕರನ್ನ ಕಾಂಗ್ರೆಸ್ಗೆ ಸೆಳಿಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಈಗಾಗಲೇ ಕಾಂಗ್ರೆಸ್ನ KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಕಾದ್ ನೋಡೋಣ ಸ್ನೇಹಿತರೆ. JDS ನಲ್ಲಿ ಆಗಿರ್ತಕ್ಕಂಥ ಈ ಮುಜುಗರದಿಂದ ಬೇಸತ್ತಿರ್ತಕ್ಕಂಥ JDS ನ ಪ್ರಮುಖ ಶಾಸಕರು ಖಂಡಿತವಾಗ್ಲೂ ತಮ್ಮ ನಿರ್ಧಾರಕ್ಕೆ ಬದ್ಧವಾಗಿ JDSಗೆ ರಾಜೀನಾಮೆಯನ್ನ ಕೊಟ್ಟ ಪಕ್ಷವನ್ನ ತೊರೀತಾರ ಅಥವಾ ನಾಯಕರ ಮನವೊಲಿಕೆಗೆ ಬಗ್ಗಿ ಪಕ್ಷದಲ್ಲಿಯೇ ಮುಂದುವರಿತಾರ? ಕಾದ್ ನೋಡೋಣ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ನನ್ನ ಓಲಿ ನ್ಯೂಸ್ ಚಾನಲ್ ಅನ್ನ ಹೀಗೆ ನೋಡ್ತಾ ಇರ್ರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಥ್ಯಾಂಕ್ ಯು.